ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಈ ರೀತಿ ಘಟನೆ ಆಗುತ್ತಾ ಅನ್ನೋದು ಕುರಿತಾಗಿ ಒಬ್ಬ ವಿದ್ಯಾವಂತ, ಒಬ್ಬ ಎಜುಕೇಟೆಡ್ ಮತ್ತೆ ಒಬ್ಬ ಪೊಲೀಸ್ ಪೇದೆ ಇವತ್ತು ಆ ಪೊಲೀಸ್ ಜೀಪಿನಲ್ಲಿ ಅಂದ್ರೆ ಪೊಲೀಸ್ ವ್ಯಾನಿನಲ್ಲಿ ಅವರೇ ಆತ್ಮಹತ್ಯೆ, ರೈಫಲ್ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಇದು. ಕಲಬುರ್ಗಿಯಲ್ಲಿ ನಡೀತಾ ಇರುವ ಘಟನೆ ಇದು. ಈ ಘಟನೆ ಕುರಿತಾಗಿ SP ಮತ್ತು DGP ಎಲ್ಲರೂ ಭೇಟಿ ನೀಡಿರುವಂತದ್ದು. ಈ ಹಿಂದೆನೆ 3 ತಿಂಗಳ ಹಿಂದೆನೆ ಬೆಂಗಳೂರಿನಿಂದ ಕಲಬುರ್ಗಿಗೆ ಬಂದಂತ ಈ ಪೊಲೀಸ್ ಪೇದೆ ಏನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂದ್ರೆ ಇದು ಈ ರೀತಿಯಾಗಿ ಘಟನೆ ಆಯಿತು ಅಂತ ಎಲ್ಲೋ ಒಂದು ಕಡೆ ಇದು ಕೌಟುಂಬಿಕನ ಅಥವಾ ಮೇಲಧಿಕಾರಿಗಳ ಏನಾದ್ರೂ ತೊಂದರೆಗಳ ಉಂಟಾಯಿತಾ ಅನ್ನೋದು ಕುರಿತಾಗಿ ಇಲ್ಲಿ ಒಂದು ಸ್ವಲ್ಪ ಸಂಶಯಾತ್ಮಕವಾಗಿ ಆತ್ಮಹತ್ಯೆ ಆಗಿರುವಂತದ್ದು ಕಾಣ್ ಬರ್ತಾ ಇದೆ. ಯಾಕೆಂದ್ರೆ ಕುಟುಂಬ ಕಲಹದಲ್ಲಿ ಆಗಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಆಗಿರ್ಬೋದು, ಯಾಕೆ ತಮ್ಮದೇ ಆದಂತ ಅಂದ್ರೆ ರೈಫಲ್ ಇಂದ ಅವರೇ ಶೂಟ್ ಮಾಡಿಕೊಂಡು ತಾವುಗಳ ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಆ ವ್ಯಾನಿನಲ್ಲಿನೇ ಅವರೇ ಅಂದ್ರೆ ಪೊಲೀಸ್ ವ್ಯಾನಿನಲ್ಲಿನೇ ಅವರೇ ರೈಫಲ್ ನಿಂದ ಶೂಟ್ ಮಾಡ್ಕೊಳ್ಳುವಂತಿರುವಂತದ್ದು. ಇದು ಯಾಕೆ ಈ ರೀತಿ ಆಯ್ತು? ಅದು ಒಬ್ಬ ಪೊಲೀಸ್ ಪೇದೆ ಈ ರೀತಿಯಾಗಿ ಶೂಟ್ ಮಾಡ್ಕೊಳ್ಳಕ್ಕೆ ಸಾಧ್ಯನಾ ಅನ್ನೋದನ್ನು ಕೂಡ ಒಂದು ಅನುಮಾನವಾಗಿ ಕಾಡ್ತಾ ಇದೆ. ಆದ್ರೆ ಆತ್ಮಹತ್ಯೆ ಅಂತ ಈಗಾಗಲೇ ಮೇಲಧಿಕಾರಿಗಳು ಈಗಾಗಲೇ ಬಹಳ ಸ್ಪಷ್ಟಪಡಿಸಿರುವಂತದ್ದು. ಆದ್ರೆ ಯಾಕೆ ಆತ್ಮಹತ್ಯೆ ಆಯ್ತು, ಏನು ಇದರ ಹಿಂದ್ಗಡೆ ಅನ್ನೋದು SP ಮತ್ತು ಅಲ್ಲಿರುವಂತ ಎಲ್ಲರೂ ಕೂಡ ಇಲ್ಲಿ ಗಮನಿಸ್ತಾ ಇರುವಂತದ್ದು ನೋಡ್ತಾ ಇದ್ರೆ. ಆದ್ರೆ ಯಾಕೆ ಈ ರೀತಿ ಆಯ್ತು ಅನ್ನೋದು ಈ ಕುರಿತಾಗಿನೂ ಕೂಡ ಮಾಧ್ಯಮದ ಜೊತೆಗೆ ಮಾತನಾಡಿರೋದು ಅವರ ಹೆಂಡತಿ ಕೂಡ. ಆದ್ರೆ ಯಾಕೆ ಒಬ್ಬ ವಿದ್ಯಾವಂತ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಏನ್ ಕಾರಣ ಅನ್ನೋದನ್ನು ಕೂಡ ಇದು ಕಲಬುರ್ಗಿಯಲ್ಲಿ ನಡೆದಿರುವಂತ ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ, ಏನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟದಲ್ಲಿನೂ ಕೂಡ ಅಧಿಕಾರಿಗಳು ಸದ್ಯದಲ್ಲಿ ಮಾಧ್ಯಮದ ಮುಂದೆ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದೇನೋ ಗೊತ್ತಿಲ್ಲ, ನಾಳೆ ಏನಿಲ್ಲ ಚೆನ್ನಾಗಿತ್ತು, ಹಂಗೇನಿಲ್ಲ ಚೆನ್ನಾಗಿತ್ತು, ಏನು ಹೇಳ್ತಿದ್ರಿ ಅವರು, ಏನಿಲ್ಲ ರೀ, ಅದೇನೋ ನನಗೆ ಗೊತ್ತಿಲ್ಲ ರೀ, ನನಗೆ ಏನು ಹೇಳಿಲ್ಲ ರೀ, ಅವ್ರು ಏನಿಲ್ಲ ರೀ, ನನಗೆ ಅಪ್ಪ ಅವ್ರಿಗೆ ಗೊತ್ತಾಗ